ಸೂರ್ಯಕಾಂತಿ ಹೂವು ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡಿರುತ್ತೆ ಅಂತ ಹೇಳ್ತಾರೆ. ಆದರೆ ಅದು ನಿಜಾನಾ? ಹಾಗಿದ್ರೆ ಯಾಕೆ ಹೀಗೆ ಮಾಡುತ್ತೆ? ಹೌದು, ಸೂರ್ಯಕಾಂತಿಯ ಮೊಗ್ಗು ಸೂರ್ಯನನ್ನು ಹಿಂಬಾಲಿಸುತ್ತೆ. ಬೆಳಿಗ್ಗೆ ಸೂರ್ಯ ಪೂರ್ವದಲ್ಲಿದ್ದಾಗ ಅದು ಪೂರ್ವದ ಕಡೆ ಮುಖ ಮಾಡಿರುತ್ತೆ. ಸೂರ್ಯ ನಿಧಾನವಾಗಿ ಪಶ್ಚಿಮದ ಕಡೆ ಚಲಿಸಿದಂತೆ ಸೂರ್ಯಕಾಂತಿಯ ಮೊಗ್ಗು ಕೂಡ ಅದರ ಜೊತೆ ತಿರುಗುತ್ತೆ. ರಾತ್ರಿ ಮತ್ತೆ ಅದು ತನ್ನ ಆರಂಭಿಕ ಸ್ಥಾನಕ್ಕೆ ಹಿಂದಿರುಗುತ್ತೆ. ಇದಕ್ಕೆ ಕಾರಣ ಸೂರ್ಯಕಾಂತಿಯಲ್ಲಿರುವ ಬಯೋಲಾಜಿಕಲ್ ಕ್ಲಾಕ್, ಅಂದರೆ ತನ್ನದೇ ಆದ ಜೈವಿಕ ಗಡಿಯಾರ. ಸೂರ್ಯನ ಬೆಳಕಿಗೆ ಅನುಗುಣವಾಗಿ ಅದರ ಕಾಂಡದ ಬೆಳವಣಿಗೆಯಲ್ಲಿ ಬದಲಾವಣೆ ಆಗೋದ್ರಿಂದ ಮೊಗ್ಗು ಸೂರ್ಯನ ಕಡೆ ತಿರುಗುತ್ತೆ. ಸೂರ್ಯನ ಬೆಳಕಿನ ದಿಕ್ಕಿಗೆ ಅನುಗುಣವಾಗಿ ಸಸ್ಯದ ಭಾಗಗಳು ತಿರುಗುವ ಈ ಚಲನೆಯನ್ನು ಹೀಲಿಯೋಟ್ರೋಪಿಸಮ್ ಅಥವಾ ಸೂರ್ಯಾಭಿಮುಖ ಚಲನೆ ಅಂತ ಕರೀತಾರೆ. ಆದರೆ ಒಂದು ಕುತೂಹಲಕಾರಿ ವಿಷಯ ಏನಂದರೆ, ಸೂರ್ಯಕಾಂತಿ ಸಂಪೂರ್ಣವಾಗಿ ಬೆಳೆದ ನಂತರ ಸೂರ್ಯನನ್ನು ಹಿಂಬಾಲಿಸುವುದಿಲ್ಲ. ಅದು ಸಾಮಾನ್ಯವಾಗಿ ಪೂರ್ವದ ಕಡೆ ಮುಖ ಮಾಡಿರುತ್ತೆ.